ಹಾಯ್ ಗಾಯ್ಸ್, ನೀವೆಲ್ಲ ತಮ್ಮನೆಲ್ಲ ನೋಡಿ ಕ್ಯೂರಿಯಾಸಿಟಿಯಿಂದ ಬಂದಿರ್ತೀರಾ. ಯಾವುದಪ್ಪ ಅದು ಆಕ್ಸೆಸಿಬಿಲಿಟಿಲಿ ಅಡಗಿರುವ ಅಂಥ ನಮಗೆ ಗೊತ್ತಿಲ್ಲದಿರೋ ಫ್ಯೂಚರ್ಸ್ಗಳು ಯಾವುವು ಅಂತ ನೋಡೋಕೆ ಬಂದಿರ್ತೀರಾ. ಅವು ಯಾವ ಫ್ಯೂಚರ್ಸ್ಗಳಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಾನು ಹೇಳಲ್ಲ, ನಮ್ಮ ಗುರು ಹೇಳ್ತಾನೆ, ಕೇಳಿಸ್ಕೊಡಿ. ಹೇಳು ಗುರು. ಏನಂದ್ರೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಹೇಳಾಯ್ತು ಗುರು, ನೀನು ಹೇಳಿಲ್ಲ. ಹೇಳಾಯ್ತಾ? ಬನ್ನಿ ಗಾಯ್ಸ್, ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಆ ಫ್ಯೂಚರ್ಸ್ಗಳು ಯಾವ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿರೋ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದಾದ್ಮೇಲೆ ಇಲ್ಲಿ ಸ್ಕ್ರೋಲ್ ಮಾಡಿ ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸುಮಾರು ಥರದ ಫ್ಯೂಚರ್ಸ್ಗಳಿದ್ದಾವೆ. ನಾನು ಇದರಲ್ಲಿ ಸ್ಮಾರ್ಟ್ ಮೋಷನ್ ಅಂತ ಇದೆಯಲ್ಲ, ಆ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸ್ಮಾರ್ಟ್ ಕಾಲಿಂಗ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಮಾರ್ಟ್ ಆನ್ಸರ್, ಸ್ಮಾರ್ಟ್ ಸ್ವಿಚ್, ಫ್ಲಿಪ್ ಫೋನ್ ಟು ಮ್ಯೂಟ್ ಇನ್ಕಮಿಂಗ್ ಕಾಲ್, ಇವು ಮೂರು ನಿಮಗೆ ಗೊತ್ತಿರೋದೆ. ಮೊದಲನೇದು ಸ್ಮಾರ್ಟ್ ಆನ್ಸರ್ ಬಂದುಬಿಟ್ಟು ನೀವು ಫೋನ್ ಬಂದಾಗ ಕಿವಿ ತೆಗೆದಿಟ್ಕೊಂಡ್ರೆ ಆಟೋಮೆಟಿಕ್ಕು ರಿಸೀವ್ ಆಗುತ್ತೆ. ಇನ್ನೊಂದು ಸ್ಮಾರ್ಟ್ ಸ್ವಿಚ್ ಬಂದುಬಿಟ್ಟು ಏನಾದರೂ ಲೌಡ್ ಸ್ಪೀಕರಲ್ಲಿ ಫೋನ್ನ ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತಾಡ್ತಿರ್ತೀರಲ್ಲ, ಮತ್ತೆ ಸಡನ್ನಾಗಿ ಕಿವಿ ತೆಗೆದಿಟ್ಕೊಂಡ್ರೆ ಅದು ಲೌಡ್ ಸ್ಪೀಕರ್ ಆಫ್ ಆಗುತ್ತೆ. ಇನ್ನೊಂದು ಫ್ಲಿಪ್ ಫೋನ್ ಟು ಮ್ಯೂಟ್ ಇನ್ಕಮಿಂಗ್ ಕಾಲ್ಸ್, ಇದು ಬಂದುಬಿಟ್ಟು ಏನಾದರೂ ಫೋನ್ ಬಂದಾಗ ಗ್ರೌಂಡ್ ಕಡೆಗೆ ಅಂದರೆ ಭೂಮಿ ಕಡೆಗೆ ಫೋನ್ನ ಫ್ಲಿಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಏನಾಗುತ್ತೆ, ಮ್ಯೂಟ್ ಆಗುತ್ತೆ. ಈ ಮೂರನ್ನ ಬಿಟ್ಟು ಈ ಸ್ಮಾರ್ಟ್ ಕಾಲಿಂಗ್ ಅಂತ ಕಾಣಿಸ್ತಿದೆ ನೋಡಿ, ಸ್ಮಾರ್ಟ್ ಕಾಲಿಂಗು ಮತ್ತು ಸ್ಮಾರ್ಟ್ ಮ್ಯೂಟ್ ಇವೆರಡರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಮಾರ್ಟ್ ಕಾಲಿಂಗ್ ಬಂದ್ಬಿಟ್ಟು ಈ ಒಂದು ಫ್ಯೂಚರ್ನ ನೀವು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬಂದು ನಿಮ್ಮ ಕಾಂಟ್ಯಾಕ್ಟ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ನೀವು ಈ ಕಾಂಟ್ಯಾಕ್ಟಲ್ಲಿ ನಿಮಗೆ ಬೇಕಾದ ಯಾರಿಗೆ ಫೋನ್ ಮಾಡಬೇಕಂತ ಇರುತ್ತೆ ಅವರ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಂತರ ಒಂದು ಕಾಲಿಂಗ್ನ ಹೊಡಿಬೇಡಿ. ಜಸ್ಟ್ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಫೋನ್ನ ನಿಮಗೆ ಕಿವಿಗೆ ಇಟ್ಕೊಂಡ್ರೆ ಸಾಕೋದು, ಫೋನ್ ಅವರಿಗೆ ಹೋಗುತ್ತೆ. ತಿಳ್ಕೊಂಡ್ರಲ್ಲ ಗೈಸ್ ಸ್ಮಾರ್ಟ್ ಕಾಲ್ನ ಫ್ಯೂಚರ್ ಬಗ್ಗೆ. ನೆಕ್ಸ್ಟು ಈಗ ಸ್ಮಾರ್ಟ್ ಮ್ಯೂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಮಾರ್ಟ್ ಮ್ಯೂಟ್ ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಈ ಒಂದು ಫ್ಯೂಚರು ನಾ ಆನ್ ಮಾಡ್ಕೊಂಡಾದ್ಮೇಲೆ ಯಾರ್ದಾದ್ರು ಇನ್ಕಮಿಂಗ್ ಕಾಲ್ ಬಂದರೆ, ಸೇಮ್ ಈ ಫ್ಲಿಪ್ ಫೋನ್ ಟು ಮ್ಯೂಟ್ ಇನ್ಕಮಿಂಗ್ ಕಾಲ್ ಅಂತ ಇದ್ದಿಲ್ಲ, ಇದರಲ್ಲಿ ನೀವು ಫೋನ್ನ ಗ್ರೌಂಡ್ ಕಡೆಗೆ ಫ್ಲಿಕ್ ಮಾಡಿದಾಗ ಮ್ಯೂಟ್ ಆಗುತ್ತೆ. ಈ ಸ್ಮಾರ್ಟ್ ಮ್ಯೂಟ್ ಅನ್ನೋದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಅದೇ ಏನಾದರೂ ಇನ್ಕಮಿಂಗ್ ಕಾಲ್ ಬಂದಾಗ ಜಸ್ಟ್ ನಿಮ್ಮ ಕೈನ ಮೇಲ್ಗಡೆ ಕ್ಯಾಮ್ರತ್ತ ಒಂದು ಸೆನ್ಸರ್ನ ಹಿಂಗೆ ಮುಚ್ಕೊಂಡ್ರೆ ಸಾಕು, ಸುಮ್ಮನೆ ಫೋನ್ ಮೇಲೆ ಹಿಂಗೆ ಕೈ ಇಟ್ಟರೆ ಸಾಕೋದು ಮ್ಯೂಟ್ ಆಗಿ ಹೋಗುತ್ತೆ ಕಾಲು. ಇದು ಒಂಥರ ಯೂಸ್ ಆಗ್ಬೋದೇನೋ, ನಿಮಗೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಸ್ಮಾರ್ಟ್ ಸ್ಕ್ರೀನ್ ಆನ್ ಆಫ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇದರಲ್ಲಿ ಕೀಪ್ ಸ್ಕ್ರೀನ್ ಆನ್ ವೈಲ್ ಲುಕಿಂಗ್ ಅಂತ ಇದೆಯಲ್ಲ, ನೋಡ್ತಿರ್ಬೋದು ಈ ಒಂದು ಫ್ಯೂಚರು. ಈ ಫ್ಯೂಚರ್ ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಇದನ್ನು ನೀವು ಆನ್ ಮಾಡಿಕೊಂಡ್ರೆ ನೀವು ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೋಡ್ತಿರ್ತೀರಲ್ಲ, ಆ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ನಿಮ್ಮ ಮುಖಕ್ಕೆ ಕರೆಕ್ಟಾಗಿ ಇದ್ದರೆ ಯಾವಾಗಲೂ ಫೋನ್ ಆಫ್ ಆಗೋಗೋದಿಲ್ಲ. ನೀವು 30 ಸೆಕೆಂಡ್ ಆದಮೇಲೆ ಆಫ್ ಆಗುತ್ತೆ ಅಂತ ಏನೋ ನಾವು ಮೂವ್ಮೆಂಟ್ ಮಾಡಿದವರು ಸ್ಕ್ರೀನಲ್ಲಿ ಆಫ್ ಆಗುತ್ತಲ್ಲ, ಆ ಥರ ಏನೂ ಆಗೋದಿಲ್ಲ ಈ ಒಂದು ಫ್ಯೂಚರ್ನ ಆನ್ ಮಾಡ್ಕೊಂಡಾದ್ಮೇಲೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಇದು ನಿಮಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಳ್ಳಿ. ಏನಾದರೂ ಓದಬೇಕಾದ್ರೆ ನೀವು ಕೈಲಿ ಇಟ್ಕೊಂಡು ಓದ್ತಿರ್ತೀರಲ್ಲ, ಅಂಥ ಟೈಮಲ್ಲಿ ಈ ಫ್ಯೂಚರ್ನ ಆನ್ ಮಾಡ್ಕೊಳ್ಳಿ. ಬೇಡ ಟೈಮಲ್ಲಿ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಯಾವಾಗಲೂ ಫೋನ್ ಆನ್ ಆಗಿದ್ರೆ ಬ್ಯಾಟ್ರಿ ಡ್ರೈನ್ ಆಗಲ್ವಾ, ಹಾಗಾಗಿ ಹೇಳಿದ್ದು ಗೈಸ್. ಮತ್ತೆ ತಿಳ್ಕೊಂಡ್ರಲ್ಲ ಆ ಒಂದು ಫ್ಯೂಚರ್ನ ಬಗ್ಗೆ. ಒಂದಲ್ಲ, ಒಂದು 3-4 ಫ್ಯೂಚರ್ ಅಲ್ಲ. ತಿಳ್ಕೊಂಡ್ರಲ್ಲ, ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.